ತುಳುನಾಡಿನ ಪ್ರಖ್ಯಾತ ದೈವದ ಮೊರೆ ಹೋಗಿದ್ದಾರೆ ಖ್ಯಾತ ತಮಿಳು ನಟ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ನಟ ವಿಶಾಲ್ ತುಳುನಾಡಿನ ಆರಾಧ್ಯ ದೈವ, ಪ್ರಖ್ಯಾತ ದೈವ, ಆ ದೈವದ ಮೊರೆ ಹೋಗಿರುವಂತದ್ದು ನಟ ವಿಶಾಲ್. ತೀವ್ರ ಅನಾರೋಗ್ಯದಿಂದ ಇತ್ತೀಚೆಗೆ ಬಳಲ್ತಾ ಇದ್ದಂತ ವಿಶಾಲ್ ಜಾರಂದಾಯ ದೈವದ ನೇಮೋತ್ಸವದಲ್ಲಿ ವಿಶಾಲ್ ಭಾಗಿಯಾಗಿದ್ರು. ಅಂದ್ರೆ ವಿಶೇಷವಾದಂತಹ ಆಚರಣೆ ಆಗ್ತಾ ಇತ್ತು. ಮುಲ್ಕಿ ಸಮೀಪದ ಪಕ್ಷಿಕೆರೆಯ ಹರಿಪಾದೆ ವಾರ್ಷಿಕ ನೇಮೋತ್ಸವಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿರುವುದು ನಟ ವಿಶಾಲ್. ದೈವಕ್ಕೆ ಮಲ್ಲಿಗೆ ಹೂವನ್ನ ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ತಮಿಳು ನಟ ವಿಶಾಲ್. 3 ಗಂಟೆಗಳ ಕಾಲ ಜರಾಂದಾಯ ನೇಮೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ವಿಶಾಲ್ ಭಾಗವಹಿಸಿದ್ರು. ಆರೋಗ್ಯ ಸುಧಾರಣೆಗೆ ತುಲಾಭಾರ ನಡೆಸುವುದಕ್ಕೆ ದೈವದ ಸೂಚನೆ ಸಿಕ್ಕಿದೆ. ದೈವ ಕೊಟ್ಟಂತಹ ಅಭಯದ ನುಡಿಗಳಿದು. ಆರೋಗ್ಯದ ಸುಧಾರಣೆಗಾಗಿ ತುಲಾಭಾರ ನಡೆಸುವುದಕ್ಕೆ ದೈವದ ಸೂಚನೆ ಸಿಕ್ಕಿದೆ ವಿಶಾಲ್. ದೈವಕ್ಕೆ ಮಲ್ಲಿಗೆ ಹೂವನ್ನ ಅರ್ಪಿಸಿದ್ದಾರೆ ತಮಿಳು ನಟ ವಿಶಾಲ್. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಪಕ್ಷಿಕೆರೆ ದಕ್ಷಿಣ ಕನ್ನಡದ ಪ್ರಖ್ಯಾತ ದೈವ ಸನ್ನಿಧಿ. ಕುಟುಂಬ ಸಮೇತರಾಗಿ ವಿಶಾಲ್ ಆಗಮಿಸಿರೋದು. ತೀವ್ರ ಅನಾರೋಗ್ಯದಿಂದ ಇತ್ತೀಚೆಗೆ ಬಳಲ್ತಾ ಇದ್ದಂತ ವಿಶಾಲ್, ಆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು. ಈಗ ತುಳು ದೈವದ ಮೊರೆ ಹೋಗಿದ್ದಾರೆ. ಎರಡು ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಒಂದು, ಇತ್ತೀಚೆಗೆ ಬಿಡುಗಡೆ ಆದಂತ ಅವರ ಸಿನಿಮಾ, ಅದರ ಪ್ರಚಾರದ ಸಂದರ್ಭದಲ್ಲಿ ನಟ ವಿಶಾಲ್ ಅವರ ಕೈಯಲ್ಲಿದ್ದಂಥ ಮೈಕ್ ಯಾವ ರೀತಿಯಾಗಿ ಶೇಕ್ ಆಗ್ತಾ ಇದೆ ಅನ್ನೋದನ್ನ ನೋಡಬಹುದು. ಈ ರೀತಿಯಾದಂಥ ಒಂದಿಷ್ಟು ವಿಡಿಯೋಗಳು ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿತ್ತು. ಇದು ವಿಶಾಲ್ ಅವರಿಗೆ ಕಾಡ್ತಾ ಇರುವಂತಹ ತೀವ್ರವಾದಂಥ ಅನಾರೋಗ್ಯವನ್ನ ತೋರಿಸಿಕೊಡ್ತಾ ಇತ್ತು. ಇದೇ ಕಾರಣಕ್ಕಾಗಿ ಈಗ ತುಳು ದೈವದ ಮೊರೆ ಹೋಗಿರುವುದು ವಿಶಾಲ್. ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಜಾರಂದಾಯ ದೈವದ ನೇಮೋತ್ಸವ ವಿಶೇಷವಾದಂಥ ದಿನ ಇದು. ಈ ವಿಶೇಷವಾದಂತಹ ನೇಮೋತ್ಸವದ ದಿನ ನಟ ವಿಶಾಲ್ ದೈವದ ಮೊರೆ ಹೋಗಿದ್ದಾರೆ. ಹರಕೆಯನ್ನು ಕಟ್ಟಿಕೊಂಡಿದ್ರು. ಈಗ ದೈವದಿಂದಲೂ ಕೂಡ ಒಂದು ಅಭಯ ಸಿಕ್ಕಿದೆ, ಸೂಚನೆ ಸಿಕ್ಕಿದೆ. ತುಲಾಭಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿನಿಮಾ ಪ್ರಚಾರದಲ್ಲಿ ವಿಶಾಲ್ಗೆ ಅನಾರೋಗ್ಯ, ಆ ಸಂಬಂಧಪಟ್ಟಂತ ಒಂದು ವಿಡಿಯೋ ನೋಡ್ತಾ ಇದ್ದೀವಿ. ಕೆಲವು ದಿನಗಳ ಹಿಂದೆ ವೈರಲ್ ಆದಂಥ ಒಂದಿಷ್ಟು ವಿಡಿಯೋಗಳಿದು. ಅದರ ಒಂದು ತುಣುಕು. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರೋದು ಈಗ ತುಳು ದೈವದ ಮೊರೆಯಲ್ಲಿ ಸನ್ನಿಧಿಯಲ್ಲಿ ಇರುವಂತದ್ದು ನಟ ವಿಶಾಲ್ ಕುಟುಂಬ ಸಮೇತರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ವಿಶಾಲ್ ಅವರ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಇತ್ತೀಚೆಗೆ. ಈಗ ತುಳು ದೈವದ ಸನ್ನಿಧಿಯಲ್ಲೇ ಇದ್ದಾರೆ ಅವರ ಕುಟುಂಬ ಸಮೇತರಾಗಿ. ಏನಂತ ಹರಕೆ ಕಟ್ಟಿಕೊಂಡಿದ್ರು, ಜೊತೆಗೆ ಈಗ ದೈವದಿಂದಲೂ ಕೂಡ ಒಂದು ಪ್ರಮುಖವಾದಂತ ಸೂಚನೆ ಸಿಕ್ಕಿದೆಯಂತೆ, ಅಭಯ ಸಿಕ್ಕಿದೆಯಂತೆ. ಏನ್ ಸಿಕ್ಕಿದೆ? ಅರುಣ್, ತುಳುನಾಡಿನ ದೈವದ ಕಾರಣಿಕ ಅದು ಬಹಳಷ್ಟು ವಿಶೇಷ. ಈ ಕಾರಣಿಕಕ್ಕೆ ದೇಶದ ಖ್ಯಾತನಾಮರು ಸೇರಿದಂತೆ ನಟ ನಟಿಯರು ಮೊರೆ ಹೋಗಿದ್ರು. ಇದೀಗ ಭಾರಿ ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ ತಮಿಳು ಸೂಪರ್ ಸ್ಟಾರ್ ನಟ ವಿಶಾಲ್ ಕೂಡ ಈಗ ದೈವದ ಮೊರೆ ಹೋಗಿರುವಂತದ್ದು. ನಿನ್ನೆ ಕುಟುಂಬ ಸಮೇತರಾಗಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ರು. ಮರಳಿ ಬರುವಂತಹ ಸಂದರ್ಭದಲ್ಲಿ ಮುಲ್ಕಿಯ ಹರಿಪಾದೆಯ ಜಾರಂದಾಯ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಜಾರಂದಾಯ ಕ್ಷೇತ್ರ ಇಡೀ ತುಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಕ್ಷೇತ್ರ ಮತ್ತು ಜಾರಂದಾಯನ ಕಾರಣಿಕ ಅದು ಇಡೀ ತುಳುವರಿಗೆ ಗೊತ್ತು ಮತ್ತು ನಂಬಿಕೆ ಉಳ್ಳಂತವರಿಗೆ ಎಲ್ರಿಗೂ ಕೂಡ ಗೊತ್ತು. ವಿಶಾಲ್ ಕೂಡ ಬಹಳಷ್ಟು ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಿರುವಂತ ಕಾರಣಕ್ಕಾಗಿ ಅವರು ಆ ಜಾರಂದಾಯನ ಮೊರೆ ಹೋಗಿದ್ದಾರೆ. ಮಲ್ಲಿಗೆ ಹೂವನ್ನ ಸಮರ್ಪಣೆ ಮಾಡಿದ್ದಾರೆ ಮತ್ತು ತಮ್ಮ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಬೇಕೆಂಬ ಮೊರೆ ಹೋಗಿದ್ದಾರೆ. ಈ ಕೈ ಸನ್ನೆಯಲ್ಲೇ ಉತ್ತರ ನೀಡಿದಂತಹ ಜಾರಂದಾಯ, ನಾನು ನಿನ್ನ ಜೊತೆ ಇರ್ತೀನಿ, ಯಾವುದೇ ರೀತಿಯಾಗಿ ಹೆದರುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿರುವಂತದ್ದು. ಆನಂತರವಾಗಿ ಅವರ ಕುಟುಂಬ ಸಮೇತ ಅರ್ಚಕರ ಮೂಲಕವಾಗಿ ಜಾರಂದಾಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ತಮ್ಮ ಆರೋಗ್ಯ ಸಂಪೂರ್ಣವಾಗಿ ಗುಣಮುಖ ಆದ್ರೆ ತುಲಾಭಾರ ಸೇವೆಯನ್ನ ಈ ಕ್ಷೇತ್ರದಲ್ಲಿ ಮಾಡೋದಾಗಿ
ವಿಶಾಲ್ ಅವರು ಹರಕೆ ಹೊತ್ತಿರುವಂತದ್ದು. ಪ್ರಮುಖವಾಗಿ ಜಾರಂದಾಯನ ಈ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಬಹಳಷ್ಟು ವಿಶೇಷವಾಗಿದೆ. ಯಾಕಂದ್ರೆ ಇಲ್ಲಿ ತನಕ ಸಾವಿರಾರು ಜ್ವಲಂತ ಉದಾಹರಣೆಗಳು ನಮ್ಗೆ ಕಾಣ ಸಿಗುತ್ತೆ. ಏನಾದ್ರೂ ಸಮಸ್ಯೆಗಳಾದಾಗ ಅಥವಾ ಆರೋಗ್ಯ ಸಮಸ್ಯೆಗಳು, ಬೇರೆ ಕೌಟುಂಬಿಕ ವಿಚಾರಗಳು ಆದಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಜಾರಂದಾಯನ ಮುಂದೆ ತುಲಾಭಾರ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿ ಹರಕೆ ಹೊತ್ತರೆ ಅದೆಷ್ಟೋ ಸಾವಿರ ಮಂದಿ ಇದೀಗ ಗುಣಮುಖರಾದಂತಹ ಪ್ರಸಂಗಗಳು ಕೂಡ ಇದೆ, ಮತ್ತು ಆ ಸಮಸ್ಯೆಗಳು ಎಲ್ಲ ನಿವಾರಣೆ ಆದಂತಹ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇದೇ ನಂಬಿಕೆಯಲ್ಲಿ ವಿಶಾಲ್ ಕೂಡ ತನ್ನ ಆರೋಗ್ಯ ಸುಧಾರಣೆ ಆದ್ರೆ ಜಾರಂದಾಯನ ಮುಂದೆ ನಾನು ತುಲಾಭಾರ ಹರಕೆಯನ್ನು ಒಪ್ಪಿಸ್ತೀನಿ ಅನ್ನೋದನ್ನ ಹೇಳಿರುವಂತದ್ದು. ಹಾಗಾಗಿ ಸುಮಾರು 3 ಗಂಟೆಗಳ ಕಾಲ ನೇಮೋತ್ಸವದಲ್ಲಿ ವಿಶಾಲ್ ಅವರ ಕುಟುಂಬ ಭಾಗವಹಿಸಿದೆ. ತನ್ನ ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರ ಆಗ್ಬೇಕಂತ ಹೇಳಿ ವಿಶಾಲ್ ಅವರ ಕುಟುಂಬ ಜಾರಂದಾಯನ ಮುಂದೆ ಪ್ರಾರ್ಥನೆ ಮಾಡಿದೆ. ಕಿಶನ್, ನಿಮ್ ಜೊತೆ ಮಾತನಾಡ್ತೀನಿ ಹಾಗೆ ಸಂಪರ್ಕದಲ್ಲಿ. ನಮ್ ಜೊತೆ ಮಾತನಾಡೋದಕ್ಕೀಗ ನಲ್ಲೆಗುತ್ತು ಕ್ಷೇತ್ರದ ಪ್ರಮುಖರಾಗಿರುವಂತ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಈಗ ಜರಂದಾಯ ಸನ್ನಿಧಿಗೆ ಬಂದಿರುವಂತದ್ದು ವಿಶಾಲ್ ಅವರ ಕುಟುಂಬ ಸಮೇತರಾಗಿ ಅವರ ಅನಾರೋಗ್ಯದ ಕಾರಣಕ್ಕಾಗಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮನ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ್ರು ಸರ್? ಪ್ರಥಮವಾಗಿ ನಮಗೆ ಫೋನ್ ಹಾಯಿಸಿದ್ರು. ಅವಾಗ ನಾವು ಹೇಳಿದೆವು, ಬಂದರೆ ತಮಗೆ ಇಂತಿಷ್ಟು ಸಮಯದಲ್ಲಿ ದೈವದ ಭೇಟಿ ಆಗ್ಬಹುದು ಅಂತ. ಮತ್ತೆ ಕೇಳುವಂತ ಪ್ರಶ್ನೆಗಳು ಅದಕ್ಕೆ ಸಮಯ ಇರ್ತದೆ ಅಂತ ಹೇಳಿದ್ದೆವು. ಆ ಬಳಿಕ ಅವರು ಬಂದಿದ್ರು. ದೈವದ ನೇಮೋತ್ಸವ ನಡೀತಿರುವಾಗ ಬಂದಿದ್ರು. ಸರ್, ಈಗ ಏನಂತ ಹರಕೆ ಕಟ್ಕೊಂಡಿದ್ರಂತೆ, ಅದ್ರ ಬಗ್ಗೆ ತಿಳಿಸಿದ್ದಾರೆ ಸರ್ ತಮಗೆ? ಹೌದೌದು, ಹರಕೆ ಕಟ್ಟಿಕೊಂಡಿದ್ದಾರೆ. ಅಂದ್ರೆ ದೈವದ ಪ್ರಶ್ನೆ ಕೇಳುವಂತ ಸಂದರ್ಭದ ತನಕ ಅವರಿಗೆ ನಿಲ್ಲಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದಾಗ, ಬರುವ ವರ್ಷ ಮುಂದಿನ ಕೋಲದ ಮೊದಲು ಅವರಿಗೆ ಇದ್ದಂತ ಅನಾರೋಗ್ಯ ಹಾಗೂ ಯಾವ ಒಂದು ಸ್ಥಿತಿಯಲ್ಲಿ ಅವರು ಇದ್ದಾರೆ ಇವಾಗ, ಅದಕ್ಕಿಂತ ಉತ್ತಮವಾದರೆ ಅದು ನಿರ್ಮೂಲನವಾಗಿ ಅವರು ಉತ್ತಮ ರೀತಿಗೆ ಬಂದರೆ ಬರುವ ವರ್ಷ ನಿಯಮದಲ್ಲಿ ಅಲ್ಲಿ ಬಂದು ತುಲಾಭಾರ ಸೇವೆಯನ್ನು ಕೊಡುತ್ತೇನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ, ಹೇಳಿಕೊಂಡಿದ್ದಾರೆ. ಅಂದ್ರೆ ಈ ನೇಮೋತ್ಸವದಲ್ಲಿ ಅವರು ಹರಕೆ ಕಟ್ಕೊಂಡಿರೋದು, ಮುಂದಿನ ನೇಮೋತ್ಸವದಲ್ಲಿ ಹರಕೆಯನ್ನ ತೀರಿಸಬೇಕು. ಓಕೆ ಸರ್, ಈಗ ದೈವ ಕೊಟ್ಟಂತ ಅಭಯ ಏನಾಗಿತ್ತು ಸರ್? ಏನಂತ ಹೇಳಿದೆ ದೈವ? ದೈವ ಹೇಳಿದ್ದು ಅದೇ, ನಿಲ್ಲಿಕ್ಕೆ ಅವರಿಗೆ ಸಮಯದ ಸ್ವಲ್ಪ ಅಭಾವ ಇತ್ತು. ಆದ್ರಿಂದ ಅವರು ಅದರ ಮೊದಲು ನಾವು ದೈವದ ಹತ್ರ ಮಾತಾಡಿ, ನಮ್ಮಲ್ಲಿ ಭಾಸ್ಕರ್ ಭಟ್ರು, ವಿದ್ವಾನ್ ಪಂಜ ಭಾಸ್ಕರ್ ಭಟ್ರು ಅವರ ಅವರ ಇದನ್ನೆಲ್ಲ ವಿಜ್ಞಾಪನೆ ಮಾಡಿಕೊಂಡಾಗ, ದೈವ ಬರುವ ವರ್ಷ ನೇಮದ ಮೊದಲು ಅವರಿಗೆ ಇರುವಂತಹ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಡುತ್ತೇನೆ, ಹಾಗೆ ಮಾಡಿಕೊಟ್ಟರೆ ಬರುವ ವರ್ಷ ನೇಮೋತ್ಸವದ ನಾವು ತುಲಾಭಾರ ಸೇವೆಯನ್ನು ಕೊಡುತ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ನಮ್ಮ ದೈವ ಅದಕ್ಕೆ ಅವರಿಗೆ ಗಂಧ ಪ್ರಸಾದವನ್ನು ಕೊಟ್ಟಿದೆ. ಓಕೆ, ಪ್ರಕಾಶ್ ಶೆಟ್ಟಿ ಅವರಿಗೆ ತುಲಾಭಾರದಲ್ಲಿ ಸುಮಾರು ವಿಧ ಇದಾವೆ. ಯಾಕಂದ್ರೆ ಒಂದಿಷ್ಟು ಜನ ಸಕ್ಕರೆಯನ್ನ ತುಲಾಭಾರ ಮಾಡ್ತಾರೆ, ನಾಣ್ಯಗಳನ್ನ ತುಲಾಭಾರ ಮಾಡ್ತಾರೆ. ಯಾವ ರೀತಿಯಾದ ತುಲಾಭಾರಕ್ಕೆ ಈಗ ಅಭಯ ಸಿಕ್ಕಿರೋದು? ಸಾಮಾನ್ಯವಾಗಿ ತುಲಾಭಾರ ಮಾಡಿದಂತ ವಸ್ತುಗಳು ಸಾರ್ವಜನಿಕರಿಗೆ ಅದನ್ನು ಅನ್ನದಾನಕ್ಕೆ, ಪ್ರಮುಖವಾಗಿ ನಾವು ಅನ್ನದಾನಕ್ಕೆ ಉಪಯೋಗ ಮಾಡುವಂತ ವಸ್ತುಗಳನ್ನು ತುಲಾಭಾರ ಸೇವೆಯಲ್ಲಿ ನಾವು ಇಟ್ಟುಕೊಳ್ಳುತ್ತೇವೆ. ಅಕ್ಕಿ, ಬೆಲ್ಲ, ಸಕ್ಕರೆ ಹಾಗೂ ಕೆಲವು ಬೇರೆ ವಸ್ತುವಿನಲ್ಲಿ ಹೇಳಿದ್ರೆ ಆ ವಸ್ತುವಿನಿಂದ ಮಾಡುತ್ತೇವೆ ನಾವು. ಸರಿ, ಈ ಹರಕೆಗಳು ಪ್ರತಿ ವರ್ಷ ಮುಂದುವರಿಕೆ ಆಗಬಹುದಾ? ಅಂದ್ರೆ ಇಷ್ಟು ವರ್ಷಗಳ ಕಾಲ ಅಂತ ಅಲ್ಲ, ನಾವು ಹರಕೆ ಹೊತ್ತುಕೊಂಡ್ರೆ ನಮಗೆ ಬಂದಂತಹ ಕಷ್ಟ ದೂರವಾದ ಮೇಲೆ ಹರಕೆ ಅದನ್ನು ತೀರಿಸುವುದು. ಹಾಗೆ ಅವರಿಗೆ ಬಂದಂತಹ ಕಷ್ಟ ದೂರವಾದ್ರೆ ಅವರು ತೀರಿಸ್ತಾರೆ. ಹರಕೆ ಹೊರಲಿಕ್ಕೆ ಯಾವುದಂತ ಸಂದರ್ಭ ಬೇಡ. ಆದ್ರೆ ಹರಕೆ ತುಲಾಭಾರ ಸೇವೆ ಕೊಡುವುದಿದ್ರೆ ನಮ್ಮ ಧರ್ಮದೈವ ಜಾರಂತಾಯನ ವಾರ್ಷಿಕ ನೇಮೋತ್ಸವದಂದು ಅಲ್ಲಿ ಅದನ್ನು ತೀರಿಸಲು ಸಾಧ್ಯ. ಹಾಗೆ ಈ ಸಲ ನೇಮೋತ್ಸವದಲ್ಲಿ ತೀರಿಸದಿದ್ದರೆ ಬರುವ ವರ್ಷಕ್ಕೆ ನೇಮೋತ್ಸವದಂದು ತೀರಿಸುವುದು. ಓಕೆ, ಪ್ರಕಾಶ್ ಶೆಟ್ಟಿ ಅವರೇ, ದೈವದ ಬಗ್ಗೆ ಅಪಾರವಾದಂತಹ ಭಕ್ತಿ, ಅಂದ್ರೆ ತುಂಬಾ ದೂರದ ದೇಶಗಳಿಂದ, ಬೇರೆ ಬೇರೆ ನಾಡಿನಿಂದ ಬಂದಂತವರು ಇದ್ದಾರೆ ಇಲ್ಲಿ. ಸುಮಾರು ಉದಾಹರಣೆಗಳಿದೆ. ಈಗ ವಿಶಾಲ್ ಅವರು ಕೂಡ ಅದರಲ್ಲೊಬ್ರು. ಆ ಕ್ಷೇತ್ರದ ಮಹಿಮೆ ಏನ್ ಹೇಳುತ್ತೆ ಸರ್? ನಮ್ಮ ಧರ್ಮದೈವ ಜಾರಂತಾಯ ಕಾರಣಿಕ ಕ್ಷೇತ್ರಗಳಲ್ಲಿ ಒಂದಂತ ಹೇಳ್ಬೋದು. ಅದರ ಪವಾಡಗಳು, ಇದಕ್ಕಿಂತ ಮೊದಲು ಪಲ್ಲಕ್ಕಿಯಲ್ಲಿ ದೈವದ ಮುಖವಿಟ್ಟು ನಾವು ಪ್ರದಕ್ಷಿಣೆ ಬರುವಾಗ ಆ ಪಲ್ಲಕ್ಕೆ ಒಂದು ಅಲ್ಲೋಲ ಕಲ್ಲ ಎಲ್ಲ ಅದನ್ನು ತಾವು ನೋಡಿದ್ರೆ ಗೊತ್ತಾಗ್ತದೆ. ದೈವದ ಕಲಾಕಾರಣಿಕ ಎಂಬುದು ನಾವು ಕೇಳಿ ತಿಳ್ಕೊಳ್ಳುವುದಕ್ಕಿಂತಲೂ ಪ್ರತ್ಯಕ್ಷವಾಗಿ ಅಲ್ಲಿ ಬಂದು ನೋಡಿದ್ರೆ ಅದು ತಿಳಿದು ಬರುತ್ತೆ. ಮತ್ತೆ ನಮ್ಮ ದೈವ ಇದಕ್ಕಿಂತ ಮೊದಲು ಬ್ರಿಟಿಷರ ಕಾಲದಲ್ಲಿ ಬ್ರಾಹ್ಮಣ ನಮ್ಮ ಊರಿನ ಅಂದ್ರೆ ಅವರ ತಲೆಮಾರು ಇವಾಗಲೂ ಇದ್ದಾರೆ. ಅವರಿಗೆ ಕಾಲಪಾನಿ ಸಜೆ ಆದಾಗ ಅವರು ಹರಕೆ ಹೊತ್ತುಕೊಂಡಂತೆ ನನ್ನನ್ನು ಕ್ಷೇಮವಾಗಿ ನನ್ನ ಊರಿಗೆ ಮುಟ್ಟಿಸಿದ್ರೆ ನಿನಗೆ ಸವಾರಿ ಬಂಡಿ ಮಾಡುತ್ತೇನೆ ಅಂತ. ಆ ಬಂಡಿ ಇವಾಗಲೂ ನಮ್ಮ ದೇವಸ್ಥಾನದಲ್ಲಿ ಇದೆ. ಪಾಪೆ ಒಂದು ದೈವದ
ಮೂರ್ತಿ ಮಾಡಿ ಕುಳಿತುಕೊಂಡಂತ ಪಾಪೆ ಬಂಡೆ ಅಂತ ಹೇಳೋದು ನಾವು. ಅದು ಇವಾಗಲೂ ನಮ್ಮ ದೇವಸ್ಥಾನದಲ್ಲಿ ಇದೆ, ಮೂಲತವಾಗಿ ಮಾಡಿದ್ದೆ ಇದೆ ಇವಾಗಲೂ. ಮತ್ತೆ ನಮ್ಮ ವೈಯಕ್ತಿಕ ಇದರಲ್ಲಿ ನಾವು ನೋಡಿಕೊಳ್ಳುತ್ತಿದ್ರೆ ಅಲ್ಲಿ ಯಾರೇ ಒಂದು ಕಷ್ಟದಲ್ಲಿ ಕೈ ಮುಗಿದು ಶರಣಾದರೂ ದೈವ ಅವರನ್ನು ರಕ್ಷಿಸ್ತದೆ. ಅದು ಈ ತನಕ ನಡೆದು ಬಂದಿದೆ. ಹಾಗೆ ಅವರು ಕೇಳಿ ಅದನ್ನು ಬಂದಿದ್ದಾರೆ. ಓಕೆ ಸರ್, ಇನ್ನೊಂದು ವಿಚಾರ, ಜಾಂಟಿ ರಾಡ್ಸ್ ಸೌತ್ ಆಫ್ರಿಕಾದ ಕ್ರಿಕೆಟ್ ಆಟಗಾರ, ನಿಮ್ಗೆ ಗೊತ್ತಿರುತ್ತೆ. ಅವರು ಕೂಡ ಸುಮಾರು ಬಾರಿ ಈ ಕ್ಷೇತ್ರಕ್ಕೆ ಬಂದು ಹೋದಂಥವರು. ತಮ್ಮ ಗಮನಕ್ಕೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಹೌದು, ನಮ್ಮ ಅಲ್ಲಿಗೆ ಹಲವು ಜನರು ಬರ್ತಾರೆ. ಅಂದ್ರೆ ಆ ಕ್ಷೇತ್ರದ ಪವಾಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ. ಹಾಗಾಗಿ ವಿಶಾಲ್ ಅವರು ಕೂಡ ಆ ಕ್ಷೇತ್ರ ಮೊದಲೇ ಬಾರಿ ಸರ್ ವಿಶಾಲ್ ಬಂದಿದ್ದೀಗ? ಹೌದು, ವಿಶಾಲ್ ಬಂದದ್ದು ಮೊದಲಿನ ಬಾರಿ. ಓಕೆ, ತಮ್ಮ ಜೊತೆ ಏನಾದ್ರು ಮಾತನಾಡಿದ್ರೆ ಸರ್ ಈಗ ಬಂದಾಗ? ಅಲ್ಲ, ಆ ಸಮಯದಲ್ಲಿ ದೈವದ ಇದು ಗಗ್ಗರ ಸೇವೆ ನಡೆಯುತ್ತಿತ್ತು. ಗಗ್ಗರ ಸೇವೆ ನಡೆಯುವಾಗ ನಾವು ಅದರ ಪ್ರಮುಖ ಕಾರ್ಯಕರ್ತರೆಲ್ಲ ಅಲ್ಲಿ ಕುಳಿತುಕೊಂಡು ನಮಗೆ ನಮ್ಮದೇ ಆದ ಆ ಒಂದು ಕ್ರಿಯೆ ಇದೆ, ಅದರಿಂದ ನಾವು ಹೊರಬರುವಂತಿಲ್ಲ. ಅಲ್ಲಿಗೆ ಬಂದಾಗ ನನ್ನ ಅಳಿಯ ಅಶ್ವಿನಿ ಶೇಖ ಅಂತ ಅವರು ಇದ್ರು. ಹಾಗೂ ಅಲ್ಲಿ ಪ್ರಸಾದ ಕೊಡುವಾಗ ಕೂಡ ವಿದ್ವಾನ್ ಪಂಜ ಭಾಸ್ಕರ್ ಭಟ್ರಂತಹ ತಮ್ಮ ವಾಸು ಭಟ್ರು ಅಲ್ಲಿ ಇದ್ದು ಅವರಿಗೆ ಪ್ರಸಾದ ಕೊಟ್ಟಿರ್ತಾರೆ. ಕಾರಣ ಅಂದ್ರೆ ಆ ದೈವದ ಸೇವೆ ನಡೆಯುವಾಗ ನಾವು ಆ ಸ್ಥಳ ಬಿಟ್ಟು ಹೋಗುವಂತಿಲ್ಲ. ಅದರಿಂದ ಅವರು ಕೊಟ್ಟಿದ್ದಾರೆ. ಮತ್ತು ಅವರು ತುಂಬಾ ಭಕ್ತಿ ಶ್ರದ್ಧೆಯಿಂದ ಅಲ್ಲಿ ಬಂದು ಕೈ ಮುಗಿದಿದ್ದಾರೆ. ಅವರ ಆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಅಂತ ನಂಬಿಕೆ ನಮಗೂ ಇದೆ, ಅವರಿಗೂ ಇದೆ. ಅಲ್ಲಿ ಬಂದು ಹೋಗುವಾಗ ತೃಪ್ತಿಕರವಾದಂತಹ ಮನಸ್ಸಿನಲ್ಲಿ ಅವರು ಹೋಗಿದ್ರು. ಥ್ಯಾಂಕ್ ಯು ಪ್ರಕಾಶ್ ಶೆಟ್ಟಿ ಅವರೇ, ನ್ಯೂಸ್ ಆಯ್ತು ಸರ್, ನಮಸ್ಕಾರ. ಓಕೆ, ಇದು ಆ ಕ್ಷೇತ್ರದ ಪ್ರಮುಖರು ಮಾತನಾಡಿರುವಂಥದ್ದು ನಮ್ಮ ಜೊತೆ. ಪ್ರಕಾಶ್ ಶೆಟ್ಟಿ ಅವರು ಅಂದರೆ ಕ್ಷೇತ್ರದ ಮಹಿಮೆ ಯಾವ ರೀತಿಯಾಗಿದೆ ನೋಡಿ. ಜಾಂಟಿ ರಾಡ್ಸ್ ಸೌತ್ ಆಫ್ರಿಕಾದ ಪ್ರಮುಖ ಕ್ರಿಕೆಟ್ ಆಟಗಾರ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅವರು ಕೂಡ ಪದೇ ಪದೇ ಈ ಕ್ಷೇತ್ರಕ್ಕೆ ಬಂದು ಭೇಟಿಯಾಗಿ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಕೆ ಮಾಡಿರುವುದು ಕೂಡ ತುಂಬ ಉದಾಹರಣೆ ಇದೆ. ಅವರೊಬ್ಬರೇ ಅಂತ ಅಲ್ಲ, ಸುಮಾರು ಜನ ಬಂದು ಹೋಗಿದ್ದಾರೆ. ಈಗ ನಟ ವಿಶಾಲ್ ಅವರು ಕೂಡ ಈ ದೈವದ ಮಹತ್ವವನ್ನು ತಿಳಿದುಕೊಂಡು ಅವರಿಗಿರುವಂಥ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಕೂಡ ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಅನ್ನೋದು. ಆ ಸ್ಟೇಜ್ ಮೇಲೆ ಅವರಿಗೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆಯಾ, ನಟ ವಿಶಾಲ್ ಅವರಿಗೆ ಸ್ಟ್ರೋಕ್ ಆಯ್ತಾ, ಏನಾಯಿತು, ಅವರ ಅಪಾರ ಅಭಿಮಾನಿ ಬಳಗ ಒಂದು ರೀತಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಂಥ ಪರಿಸ್ಥಿತಿ. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯವನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು. ಮತ್ತೊಂದು ಭಾಗದಲ್ಲಿ ಕೆಲವು ದಿನಗಳ ಹಿಂದೆ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಈ ವಿಡಿಯೋ, ಇಂತಹ ವಿಡಿಯೋಗಳು ಅನೇಕ ಇದ್ದಾವೆ. ಹಾಗಾಗಿ ನಟ ವಿಶಾಲ್ ಅವರಿಗೆ ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತಪ್ಪ ಅನ್ನುವಷ್ಟರ ಮಟ್ಟಿಗೆ ಚಿಂತೆಗೀಡು ಮಾಡಿತ್ತು ಅವರ ಅಭಿಮಾನಿ ಬಳಗವನ್ನ. ಈಗ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವರು ಮುಲ್ಕಿಯ, ದಕ್ಷಿಣ ಕನ್ನಡದ ಮುಲ್ಕಿಯಲ್ಲಿರುವಂತಹ ದೈವದ ಮೊರೆ ಬಂದಿರೋ. ತಂದೆಯಿಂದಾನೇ ಯುವತಿ ಮರ್ಯಾದೆ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಯುವತಿ ಪ್ರಿಯಕರ ನಿತಿನ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆರೆ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಿರುವ ಆರೋಪವನ್ನ ಮಾಡಿರೋದು ಆ ಯುವತಿಯ ಪ್ರಿಯಕರ ನಿತಿನ್ನಿಂದ ಗಂಭೀರ ಆರೋಪ. ಕೆರೆ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾರೆ ಅಂತ. ಮಗಳು ಸತ್ತ ಬಳಿಕನೇ ಅಲ್ಲಿಂದ ತಂದೆ ಹೋಗಿರೋದು, ಅಂದ್ರೆ ಸತ್ತಿರೋದನ್ನ ಖಾತ್ರಿ ಮಾಡ್ಕೊಂಡು ಆತ ಹೋಗಿದ್ದಾನೆ ಅಂತ ನಿತಿನ್ ಗಂಭೀರ ಆರೋಪ ಮಾಡಿದ್ದ. 2 ದಿನಗಳ ಹಿಂದೆ ಯುವತಿ ಪೋಷಕರಿಗೆ ಪ್ರೀತಿ ಮಾಹಿತಿ ಸಿಕ್ಕಿದೆ. ಇವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ ಮನೆಯಲ್ಲಿ. ಅವತ್ತು ರಾತ್ರಿ ಪ್ರಿಯಕರ ನಿತಿನ್ಗೆ ಕರೆ ಮಾಡ್ತಾಳೆ ಆ ಯುವತಿ ತಂದೆ ಸ್ನೇಹಿತನ ಮನೆಯಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಆಗುತ್ತೆ. ಈ ವಿಚಾರ ಯಾವಾಗ ಮನೆಯಲ್ಲಿ ಗೊತ್ತಾಯಿತು ಆಗ ನ್ಯಾಯ ಪಂಚಾಯಿತಿ ಕೂಡ ಮಾಡ್ತಾರೆ. ಅಂದ್ರೆ ಒಂದಿಷ್ಟು ಜನ ಹಿರಿಯರು ಸೇರ್ಕೊಂಡು ಪ್ರೀತಿಗೆ ಒಪ್ಪೋದಿಲ್ಲ ಅಂತ ತಂದೆ ಹೇಳ್ತಾರೆ, ಬಿಲ್ಕುಲ್ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ 2 ಮಾರ್ಗ ಮಧ್ಯೆ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿರೋದು ಪ್ರಿಯಕರ ನಿತಿನ್. ಈ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಾಣ ಹೋದ್ರೂ ಕೂಡ ಪ್ರೀತಿಗೆ ಒಪ್ಪೋದಿಲ್ಲ, ನಿಮ್ಮಿಬ್ಬರ ಮದುವೆನ ನಾನು ಮಾಡೋದಿಲ್ಲ ಅಂತ ಯುವತಿಯ ತಂದೆ ಆ ರಾಜಿ ಪಂಚಾಯಿತಿ ಏನಾಯ್ತಲ್ಲ ಅಲ್ಲಿ ಹೇಳಿರು. ಯುವತಿ ತಂದೆ ಸ್ನೇಹಿತನ ಮನೆಯಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಒಂದಿಷ್ಟು ಜನ ಹಿರಿಯರು ಸೇರ್ಕೊಂಡು. ಆಗ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಾರೆ, ಆದರೂ ಕೂಡ ಇವರು ಕೇಳೋದಿಲ್ಲ. ಆದ್ರೆ ಬಿಲ್ಕುಲ್ ನಿಮ್ಮ ಪ್ರೀತಿಯನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಆ ನ್ಯಾಯ ಪಂಚಾಯಿತಿಯಲ್ಲಿ ಯಾವಾಗ ಹೇಳ್ತಾರೆ, ಅದಾಗಿ 2 ದಿನಕ್ಕೆ ಈ ಒಂದು ಘಟನೆ ಆಗಿದೆ.
ಖುದ್ದು ಯುವತಿ ತಂದೆನೆ ಕೆರೆಗೆ ತಳ್ಳಿ ಆಕೆ ಸತ್ತಿದ್ದಾಳೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡೇ ಆತ ಹೋಗಿದ್ದಾನೆ ಅಂತ ಈಗ ಯುವತಿಯ ಪ್ರಿಯಕರ ಗಂಭೀರ ಆರೋಪ ಮಾಡಿರುವುದು, ಜೊತೆಗೆ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಹೆಬ್ಬಗೋಡಿ ಪೊಲೀಸ್ ಠಾಣೆ. ಒಂದು ವರ್ಷದಿಂದ ಲವ್ ಮಾಡ್ತಾ ಇದ್ದೆ ಅವಳನ್ನ, ಸಹನಾನ. ಈ ಥರ ಅವ್ರ ಮನೇಲಿ ಮ್ಯಾಟ್ರಿಗೆ ಗೊತ್ತಾಯ್ತು ಮೊನ್ನೆ. ಅವ್ರ ಅಪ್ಪನೇ ಹೋಗಿ ಕೆಲಸದಿಂದ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಕರ್ಕೊಂಬಂದು ನೈಟ್ ಫೋನ್ ಮಾಡಿದ್ದಾರೆ ನನಗೆ. ಫೋನ್ ಮಾಡಿ ನಾಳೆ ಸರಿಯಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಸರಿ ನಾನು ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಅವ್ರು ಕರ್ಸ್ಕೊಂಡ್ರು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರಿ. ಮಾತಾಡಿದಾಗ ಎಲ್ಲ ಮಾತಾಡ್ತಾ ಕೊಡಲ್ಲ ಅಂತ ಹೇಳ್ತಿದ್ರು. ನಾವು ಎಷ್ಟು ಜಾಸ್ತಿ ಫೋರ್ಸ್ ಮಾಡಿದ್ರಿ. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು 2 ದಿವಸ ಟೈಮ್ ಕೇಳೋರು. ಏನು ಕಾರಣ ಕೊಡಲ್ಲ ಅಂದಿದ್ರು? ಅವರು ಏನೋ ಕಾರಣ ಹೇಳಿಲ್ಲ. ಆಮೇಲೆ ಕ್ಯಾಶಿಸಮ್ ಅಂತ ಲಾಸ್ಟಲ್ಲಿ ಇದು ನ್ಯೂಸಲ್ಲಿ ಹಾಕಿದ್ದಾರೆ. ಕ್ಯಾಶಿಸಮ್ ಅಂತ ಹೇಳಿದ್ರು ಅಷ್ಟೇ. ಯಾವುದೋ ಇಂಟರ್ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ್ರು ಅಷ್ಟೇ. ಆಮೇಲೆ ಅವರು 2 ದಿವಸ ಟೈಮ್ ಕೊಡಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಗಾಡೀಲಿ ಕರ್ಕೊಂಡು ಹೋದ. ಮತ್ತು ಹಿಂದೆ ಅವರು ಅಮ್ಮ ಇನ್ನೊಂದು ತಂಗಿ ಅವ್ರ ಅಣ್ಣ ಹಿಂದೆ ಕಾರಲ್ಲಿ ಹೋದರು. ಆಮೇಲೆ ಕರ್ಕೊಂಡು ಹೋದಾಗ ಹಿಂಗೆ ಹೋಗಿ ನಾವು ಇವ್ರು ಲೆಫ್ಟಿಗೆ ಹೋದ ಅವ್ರು ರೈಟಿಗೆ ಹೋದ್ರೆ. ನಮ್ಮ ಮನೆಗೆ ಹೋಗಿದ್ದೆ 3/4 ಗಂಟೆಯಲ್ಲಿ ಒಂದು ಫೋನ್ ಬಂತು ನನಗೆ. ಈ ಥರ ಅವ್ರ ಅಪ್ಪ ತಳ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾನೆ, ಸಾಯೋ ಗಂಟೆ ಅಲ್ಲೇ ಇದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂತು ಅಷ್ಟೇ. ಸರ್ ನಾವು ಇಲ್ಲಿ ತೋಟದ ಹತ್ರ ಕೆಲಸ ಮಾಡ್ಕೊಂಡಿದ್ರಿ. ಅವ್ರ ತಾಯಿ ಅವ್ರ ತಂಗಿ ಎಲ್ಲ ಇಲ್ಲಿ ಅಳ್ತಾಯಿದ್ರು, ನೀರಲ್ಲಿ ಬೀಳಕ್ಕೆ ಹೋಗ್ತಾಯಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಬಾಡಿ ತೇಲ್ತಿತ್ತು. ಹುಡುಗಿದು ಮಗಳದು ಸಹನ ಅಂದ್ಬಿಟ್ಟು ಹುಡುಗಿ. ಅಷ್ಟೊತ್ತಿಗೆ ನಾವು ಬಂದರೆ ಬಾಡಿ ಎತ್ತಿ ಅವರು ಯಾರು ಇಬ್ಬರು ಮುನುಗ್ಸಿದ್ರು, ಪ್ರೆಸ್ ಮಾಡಿದ್ರು. ಅಷ್ಟೊತ್ತು ಪ್ರಾಣ ಹೋಗ್ಬಿಟ್ಟಿತ್ತು ಸರ್. ಆಮೇಲೆ ಬಾಡಿ ಎತ್ಕೊಂಡೋಗಿ ಮನೆ ಹತ್ರ ಮುನುಗ್ಸಿದ್ರು ಸರ್. ನಾವಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆನೇಕಲ್ ಪ್ರತಿನಿಧಿ ಚಂದ್ರು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈ ಮರ್ಯಾದೆ ಹತ್ಯೆ ಆರೋಪ ಎದುರಿಸ್ತಾ ಇರುವಂತಹ ಈ ಯುವತಿಯ ತಂದೆ ವಿರುದ್ಧ ಆಕೆಯ ಪ್ರಿಯಕರ ಒಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ? ಎಫ್ಐಆರ್ ನಲ್ಲಿ ಏನಿದೆ? ಅರುಣ್, ಬೆಂಗಳೂರು ಹೊರವಲ್ಲಿ ಆನೇಕಲ್ ತಾಲೂಕಿನ ಉಸ್ಕೂರು ಕೆರೆಯಲ್ಲಿ ಯುವತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ಲು ಅನ್ನೋ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಲಭಿಸಿದೆ. ಯುವತಿ ಕಳೆದ 1 ವರ್ಷದಿಂದ ಕಂಬಸಂದ್ರ ಗ್ರಾಮದ ನಿತಿನ್ ಅನ್ನುವಂಥವ್ರನ್ನ ಪ್ರೀತಿ ಮಾಡ್ತಾ ಇದ್ಲು. ಈ ವಿಚಾರ 3 ದಿನಗಳ ಹಿಂದೆ ಏನು ಮೃತಪಟ್ಟಿರ್ತಕ್ಕಂಥ ಸಹನಾಳ ತಂದೆ ರಾಮಮೂರ್ತಿ ಅವರಿಗೆ ತಿಳಿದಿರ್ತದೆ. ಈ ವಿಚಾರವಾಗಿ ಮನೇಲಿ ಕೂಡ ಗಲಾಟೆ ಆಗ್ತದೆ. ಅದಾದ ಬಳಿಕ ಆತ ನೇರವಾಗಿ ಪ್ರಿಯಕರ ನಿತಿನ್ಗೆ ಕರೆ ಮಾಡಿ ನಾಳೆ ನಿನ್ ಜೊತೆ ಮಾತಾಡ್ಬೇಕು ಅಂತೇಳಿ ಮಾತುಕತೆ ಕೂಡ ಕರೆದಿರ್ತಾರೆ. ಏನು ಮೃತಳ ಸಹನಾ ತಂದೆ ಸ್ನೇಹಿತ ಪಾಪಣ್ಣ ಅಂತೇಳಿ ಉಸ್ಕೂರು ಅವರ ಮನೆ ಬಳಿ ಮಾತುಕತೆ ಕೂಡ ಆಗ್ತದೆ. ಆ ಸಂದರ್ಭದಲ್ಲಿ ಯುವತಿಯ ತಂದೆ ಸ್ಪಷ್ಟವಾಗಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆಗೆ ನಾನು ಒಪ್ಪೋದಿಲ್ಲ, ಪ್ರಾಣ ಹೋದ್ರು ಸರಿ ಅಂತೇಳಿ ಅಲ್ಲೊಂದಷ್ಟು ಗಲಾಟೆ ಆಗ್ತದೆ. ಅಲ್ಲಿ ಪ್ರಿಯಕರನ ಮುಂದೆನೆ ಯುವತಿಗೆ ಅಲ್ಲೇ ಕೂಡ ಮಾಡ್ತಾನೆ ಅಂತ ಪ್ರಿಯಕರ ಆರೋಪ ಮಾಡ್ತಾರೆ. ಜೊತೆಗೆ 1-2 ದಿವಸಗಳ ಕಾಲ ಪ್ರಿಯಕರನ ತಾಯಿ ಕೂಡ ಸಾಕಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾರೆ, ಇಬ್ರು ಒಪ್ಕೊಂಡಿದ್ದಾರೆ, ಮದುವೆ ಮಾಡ್ಬಿಡಿ ಅಂತೇಳಿ. ಆದ್ರೆ ಯುವತಿಯ ಪೋಷಕರು ಎಸ್ಪೆಷಲಿ ಆ ತಂದೆ ರಾಮಮೂರ್ತಿ ಅವರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನನಗೆ ಕೊನೆಗೆ ಅಲ್ಲಿ ಇರ್ತಕ್ಕಂಥ ಪಂಚಾಯತ್ದರೆಲ್ಲ ಒತ್ತಾಯ ಕಾಲಾವಕಾಶ ಕೊಡಿ ಅಂತೇಳಿ ಆತನ TVS ಬೈಕ್ ನಲ್ಲಿ ಯುವತಿಯನ್ನ ಕರೆದುಕೊಂಡು ಹೋಗ್ತಾನೆ. ಮಾರ್ಗ ಮಧ್ಯೆ ಕೆರೆಯಲ್ಲಿ ಆತ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ದೂರು ಅಥವಾ ಮಾಹಿತಿ ಏನಂತಂದ್ರೆ, ನಾನು ಕಳೆದ 2 ದಿನಗಳಿಂದ ಇದೇ ವಿಚಾರಕ್ಕೆ ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ, ಹಾಗಾಗಿ ನಾನು ಆ ಕೆರೆ ಬಳಿ ಹೋದಾಗ ಬೈಕ್ ನಮ್ಮ ಮಗಳ ಸಹಿತ ನಾನು ಕೂಡ ಬಿದ್ದೆ. ಆ ಒಂದು ಸಂದರ್ಭದಲ್ಲಿ ಮಗಳು ನೀರಿನಲ್ಲಿ ಮುಳುಗ್ಬಿಟ್ಲು. ನಾನು ಏನು ಗೊತ್ತಾಗದೆ ಮುಂದೆ ಏನ್ ಮಾಡ್ಬೇಕಂತ ತೋರಿಸಿ ನಾನು ನೇರವಾಗಿ ಪೊಲೀಸ್ ಠಾಣೆಗೆ ಬಂದೆ ಅಂತ ಹೇಳ್ತಾನೆ. ಆದ್ರೆ ಪ್ರಿಯಕರ ಆರೋಪ ಮಾಡಿರುವಂತದ್ದು ಯುವತಿಯನ್ನ ನೀರಿನಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾನೆ. ಉದ್ದೇಶ ಏನಂದ್ರೆ ಮರ್ಯಾದೆ ಹತ್ಯೆ. ಯಾವುದೇ ಕಾರಣಕ್ಕೂ ಪ್ರಿಯಕರನ ಜೊತೆ ಈಕೆ ಹೋಗ್ಬಾರ್ದು, ಮದುವೆ ಆಗ್ಬಾರ್ದು, ಒಂದೇ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ. ಇಲ್ಲಿ ಜಾತಿ ಅನ್ನುವಂಥದ್ದು ನಡುವೆ ಬಂದಿದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಅರುಣ್. ಇನ್ನು ಬೆಂಗಳೂರು ಏರ್ ಶೋನಲ್ಲಿ ಜನ ಜಂಗುಳಿ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸಹಜವಾಗಿ ಪ್ರತಿ ವರ್ಷ ಏರ್ ಶೋ ಸಂದರ್ಭದಲ್ಲಿ ಇದಾಗತ್ತೆ. ಹೇಳಿ ಕೇಳಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ. ಈ ಒಂದು ವಿಶೇಷವಾದಂಥ ದಿನ ಏನಿದೆ ಏರ್ ಶೋ, ಈ ಸಂದರ್ಭದಲ್ಲಿ ಅದರ ಲೆವೆಲ್ ಬೇರೆ ರೇಂಜಲ್ಲಿದೆ. ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಸ್ತೆ ಮಾರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ದೃಶ್ಯದಲ್ಲಿ ನೋಡಬಹುದು ನೀವು ಯಾವ ರೇಂಜ್ಗಿದೆ ಟ್ರಾಫಿಕ್ ಜಾಮ್ ಅಂತ. ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಜಾಮ್. ಹೋದವ್ರು ಅಲ್ಲೇ ಇಡೀ ದಿನ ಕಾಯಬೇಕು ಅಂತಹ ಪರಿಸ್ಥಿತಿ ಇದೆ. ಟ್ರಾಫಿಕ್ ಜಾಮ್ನ ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀವಿ. ಒಂದು ಭಾಗದಲ್ಲಿ ಏರ್ ಶೋ ಸಹಜವಾಗಿ ನಿನ್ನೆಯಿಂದ ಸಾರ್ವಜನಿಕರಿಗೆ ಅಲ್ಲಿ ಎಂಟ್ರಿ ಶುರುವಾಗಿದೆ. ಸೊ ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏರ್ ಶೋನ ವೀಕ್ಷಣೆ ಮಾಡೋದಕ್ಕೆ ಜನ ಬರ್ತಾರೆ. ಸಹಜವಾಗಿ ಟ್ರಾಫಿಕ್ ಜಾಮ್ ಆಗಿದೆ.
ಬೆಂಗಳೂರಲ್ಲಿ 3ನೇ ದಿನದ ಏರ್ ಶೋ ನಡೀತಾ ಇದೆ. ಏರ್ ಶೋನಲ್ಲಿ ವಿಶೇಷವಾದ ಅಂಡರ್ ವಾಟರ್ ಡ್ರೋನ್ ಪರಿಚಯ ಮಾಡಲಾಗಿದೆ. ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿ ರೆಡಿ ಮಾಡಿರುವಂತಹ ಎಕೋ ಅಂಡರ್ ವಾಟರ್ ಡ್ರೋನ್ ಎಲ್ಲರ ಗಮನ ಸೆಳೀತಾ ಇದೆ. ಈ ಅಂಡರ್ ವಾಟರ್ ಡ್ರೋನ್ ಸಮುದ್ರ, ನದಿ, ಕೆರೆಯಲ್ಲಿ ವಿಶೇಷವಾದಂತಹ ಕಾರ್ಯಾಚರಣೆ ಮಾಡುತ್ತೆ. ದುರಂತದ ಸಂದರ್ಭಗಳಲ್ಲಿ ಮುಳುಗಿದವರ ಪತ್ತೆ ಹಚ್ಚೋದಕ್ಕೆ ಕೂಡ ಈ ಡ್ರೋನ್ ಸಹಾಯ ಮಾಡುತ್ತೆ. ಈ ಅಂಡರ್ ವಾಟರ್ ಡ್ರೋನ್ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ಬಾರಿಯ ಏರ್ ಶೋನಲ್ಲಿ 900ಕ್ಕೂ ಹೆಚ್ಚು ಎಕ್ಸಿಬಿಟರ್ಸ್ ಬಂದಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿಗಳು ಕೂಡ ಸಾಕಷ್ಟು ಗಮನ ಸೆಳೀತಾ ಇದೆ. ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಅಪಘಾತ ಆದಾಗ, ಅವಘಡಗಳಾದಾಗ, ಎಸ್ಪೆಷಲಿ ನೀರಿನಲ್ಲಿ, ಕೆರೆ ಇರ್ಬೋದು, ನದಿ ಇರ್ಬೋದು, ಈ ರೀತಿಯಾಗಿ ಸ್ಯಾಂಡ್ ಮೈನಿಂಗ್ ಆಗುವಂತ ಸಂದರ್ಭದಲ್ಲಿ ತುಂಬಾ ಉಪಯುಕ್ತವಾಗಿ ಬಳಕೆ ಆಗುವಂತ ಅಂಡರ್ ವಾಟರ್ ಡ್ರೋನ್ ಇದು. ಬರೀ ಕೇವಲ ಅಂಡರ್ ವಾಟರ್ ಡ್ರೋನ್ ಮಾತ್ರ ಅಲ್ಲ, ಎಕೋ ಫ್ರೆಂಡ್ಲಿ ಅಂಡರ್ ವಾಟರ್ ಡ್ರೋನ್ ಇದು. ನಿಮಗೆ ಇಲ್ಲಿ ನೋಡ್ತಾ ಹೋದ್ರೆ ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದು ಡೆಪ್ತ್ ನಿಮಗೆ 300 ಮೀಟರ್ ವರೆಗೂ ಕೂಡ ಒಳಗಡೆ ಹೋಗುತ್ತೆ. ಈ ಉದಾಹರಣೆಗೆ ಏನಾದರೂ ಬಸ್ ಯಾವ್ದಾದ್ರು ಕೆರೆಯಲ್ಲೋ ಅಥವಾ ನದಿಯಲ್ಲೋ ಮುಳುಗಿದಾಗ ಅಲ್ಲಿ ಎಷ್ಟು ಜನ ಪ್ರಾಣ ಹಾನಿ ಕಳ್ಕೊಂಡಿದ್ದಾರೆ ಅಥವಾ ಬಾಡಿಗಳು ಎಲ್ಲಿ ಅಂತೇಳಿ ಐಡೆಂಟಿಫೈ ಮಾಡುವಂತ ಕೆಲಸನೂ ಕೂಡ ಮಾಡುತ್ತೆ. ಇವನ್ ಮೆಟಲ್ ಡಿಟೆಕ್ಟರ್ ಅಂದ್ರೆ ನಿಮಗೆ ಎಷ್ಟು ಹತ್ತಿರದಲ್ಲಿ ಮೆಟಲ್ಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಇಲ್ಲಿ ಗಮನಿಸಬಹುದಾಗಿದೆ. ಈ ಅಂಡರ್ ವಾಟರ್ ಡ್ರೋನ್ ಬಗ್ಗೆ ನೋಡ್ತಾ ಹೋದ್ರೆ ಸುತ್ತಲೂ ಕೂಡ ನಿಮಗೆ ಕ್ಯಾಮ್ರಾಗಳು, 4K ಕ್ಯಾಮ್ರಾ ಇದೆ. ಅದರ ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಇದೆಯಲ್ಲ, ಯಾಕಂದ್ರೆ ಅಂಡರ್ ವಾಟರ್ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ, ಸಾಕಷ್ಟು ತೊಂದರೆನೂ ಕೂಡ ಆಗತ್ತೆ ಐಡೆಂಟಿಫೈ ಮಾಡುವಂತ ಕೆಲಸವನ್ನ. ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ NDRF ಇರ್ಬೋದು, SDRF ಇರ್ಬೋದು ಅಥವಾ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಕೆಲಸರಿ ಒಂದು ಬಾಡಿಯನ್ನ ಹೊರ ತರಲಿಕ್ಕೆ 3 ದಿನ, 4 ದಿನ, 5 ದಿನದವರೆಗೂ ಕೂಡ ಆಗತ್ತೆ. ಆದ್ರೆ ಈ ಸಾಧನವನ್ನ ಬಳಕೆ ಮಾಡಿದ್ರೆ ಸಾಧ್ಯ ಆದಷ್ಟು ಬೇಗ ವರ್ಕ್ ಮಾಡಬಹುದು ಅಂತೇಳಿ ಅಪ್ ಟು 7 ಗಂಟೆಗಳ ಕಾಲ ನಿಮಗೆ ವರ್ಕ್ ಮಾಡಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿ ಪವರ್ ಕನೆಕ್ಷನ್ ಕೂಡ ಬೇಡ. ಕೆಳಭಾಗದಲ್ಲಿ ನಿಮಗೆ ಬ್ಯಾಟರಿ ವ್ಯವಸ್ಥೆ ಇರುತ್ತೆ. ಎಕ್ಸ್ಟರ್ನಲ್ ಆಗಿ ಏನಾದರೂ ಇನ್ನೂ ಹೆಚ್ಚಿನ ಅವಧಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದಾದ್ರೆ ಪವರ್ ಕನೆಕ್ಷನ್ ಕೊಡುವಂತ ವ್ಯವಸ್ಥೆನೂ ಕೂಡ ಇದೆ. ಬನ್ನಿ ಮಾತಾಡ್ಲಿಕ್ಕೆ ಇದರ ಫೌಂಡರ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಇದರ ವಿಶೇಷತೆ ಏನು ಸರ್? ಮತ್ತಷ್ಟು ವಿಶೇಷತೆಗಳೇನಿದಾವೆ ಸರ್? ಅಂಡರ್ ವಾಟರ್ ಅಲ್ಲಿ ನಿಮ್ಗೆ ಏನೇನು ಸೆನ್ಸರ್ಸ್, ಪೇಲೋಡ್ಸ್ ಬೇಕಾಗುತ್ತೆ ಅದು ಎಲ್ಲ ಇದ್ರಲ್ಲಿ ಆಲ್ರೆಡಿ ಪ್ಯಾಕ್ಡ್ ಆಗಿದೆ. ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ ಇವಾಗ 4K ಕ್ಯಾಮರಾಸು, ನಿಮ್ ಲೈಟು, ನಿಮ್ಮ ಸೋನಾರ್, ಎಕೋ ಸೌಂಡರ್, ಮೆಟಲ್ ಡಿಟೆಕ್ಟರ್, ಕಮ್ಯುನಿಕೇಶನ್, ಲೈವ್ ಸ್ಟ್ರೀಮಿಂಗ್ ಆಫ್ ಡೇಟಾ ಎಲ್ಲ ನಿಮ್ಗೆ ಈ ಒಂದು ಡಿವೈಸ್ ಅಲ್ಲೇ ಪಾಸಿಬಲ್. ಸೊ ಇವಾಗ ಇಲ್ಲಿ ನೀವು ನೋಡ್ದಂಗೆ ಲೈವ್ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು. ಇನ್ಫ್ಯಾಕ್ಟ್ ಇನ್ನೊಂದು ಏನ್ ವೆರಿ ಇಂಪಾರ್ಟೆಂಟ್ ಯೂಸ್ ಕೇಸ್ ಏನಿದೆ ಅಂದ್ರೆ, ಇವಾಗ ಡೈವರ್ಸ್ ಏನಿದ್ದಾರೆ ಅವ್ರಿಗೆ 40 ಮಿನಿಟ್ಸ್ ಅಷ್ಟೇ ಡೈವಿಂಗ್ ಪಾಸಿಬಲ್ ಇರುತ್ತೆ, ಯಾಕಂದ್ರೆ ಆಕ್ಸಿಜನ್ ಟ್ಯಾಂಕ್ ಲಿಮಿಟೇಷನ್ ಇರುತ್ತೆ. ಇವಾಗ ಈ ಡಿವೈಸ್ ಏನ್ ಮಾಡಬಹುದು, ಹಿಂದೆ ಹ್ಯಾಂಡಲ್ ಇದೆ, ಡೈವರ್ ಹಿಂಗ್ ಇಟ್ಕೊಂಡ್ಬಿಟ್ಟು ಹಿಂಗ್ ಇಟ್ಕೊಂಡ್ರೆ ಅವ್ರಿಗೆ ಆಲ್ಮೋಸ್ಟ್ 6 ಅವರ್ಸ್ ಮೂವ್ಮೆಂಟ್ ಈಸಿಯಾಗಿ ಹೋಗ್ಬೋದು. ಸೊ ಎನಿ ಕ್ರಿಟಿಕಲ್ ಮಿಷನ್ ಇರುವಾಗ, ನೇವಿ ಆಗ್ಲಿ ಇಲ್ಲ ಡಿಸಾಸ್ಟರ್, ಇವಾಗ ಫ್ಲಡ್ ಏರಿಯಾಸ್ ಅಲ್ಲಿ ಇರಲಿ, ಸೊ ಡೈವರ್ಸ್ಗೆ ಈಸಿ ಮಾಡುತ್ತೆ ಇದು. ಇವಾಗ ಮಕ್ಕಳು ಇನ್ನು ಯಾವ ಸ್ಟೇಟ್ ಅಲ್ಲಿ ಇದ್ದಾರೆ, ಅವ್ರ ಬ್ರೀತಿಂಗ್ ಹೆಂಗಿದೆ, ಲೆವೆಲ್ ಎಲ್ಲ ಗೊತ್ತಾಗುತ್ತೆ. ಅದು ಪಾಸಿಬಲ್. ಎಸ್, ಅದು ಪಾಸಿಬಲ್. ನಿಜವಾಗ್ಲೂ ಕೂಡ ತುಂಬಾನೇ ಅದ್ಭುತವಾದಂತಹ ಸಾಧನ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಅರಮನೆ ಮೈದಾನದಲ್ಲಿ 2ನೇ ದಿನದ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ವಸ್ತು ಪ್ರದರ್ಶನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸೆಲ್ವಕುಮಾರ್ ಉಪಸ್ಥಿತರಿದ್ದು, ಇನ್ನು ನಿನ್ನೆ ಒಂದು ದಿನವೇ 5,36 ಕೋಟಿ ಹೂಡಿಕೆ ಹರಿದು ಬಂದಿದೆ. ಇಂದು ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ವೀಲ್ ಚೇರ್ನಲ್ಲಿ ಸಮಾವೇಶಕ್ಕೆ ಬಂದಿದ್ರು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಸಿಎಂ ಸಿದ್ದರಾಮಯ್ಯರನ್ನ ಸಂತೈಸಿದ್ರು. ಆ ಸಂದರ್ಭದಲ್ಲಿ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿದೆ. ಅದರ ಜೊತೆಗೆ 6 ಗಂಟೆಗೆ ನಾವು ನಮ್ಮ ರಾಜ್ಯಕ್ಕೆ ಕೊಡುಗೆ ನೀಡಿದಂಥ, ನಮ್ಮ ರಾಜ್ಯದ ಬೆಳವಣಿಗೆಗೆ ಕೊಡುಗೆ ನೀಡಿದಂಥ 14 ಜನ ಏನು ಉದ್ದಿಮೆ ಸಂಸ್ಥೆಗಳಿದ್ದಾವೆ ಮತ್ತು ವ್ಯಕ್ತಿಗಳಿದ್ದಾರೆ, ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ 6 ಗಂಟೆಗೆ ಆಗ್ತದೆ. ಅದಕ್ಕೆ ಪಿಯೂಷ್ ಗೋಯಲ್ ಅವರು, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಸಚಿವರು, ಅವರು ಕೂಡ ಬರ್ತೀವಿ ಅಂತೇಳಿ ಇದು ಮಾಡಿದ್ದಾರೆ. ಅವರು ಸಾಯಂಕಾಲ ಬರ್ತಾ ಇದ್ದಾರೆ. ನಾಳೆ ಮತ್ತೆ ಇವತ್ತು ದಿವಸ
ಇವತ್ತು ಪಿಯೂಷ್ ಗೋಯಲ್ ಅವರು ಬರ್ತಾರೆ. ನಾಳೆ ಎಸನಿ ಅವಾರ್ಡ್ಸ್ ಫಂಕ್ಷನ್ ಕೂಡ ಇದೆ. ನಾಳೆ ಮತ್ತೆ ಅದನ್ನು ನಾವು ಸಾಯಂಕಾಲ ನಿಮಗೆ ರಿಲೀಸ್ ಮಾಡ್ತೀವಿ. ಶೋಭಾ ಕರಂದ್ಲಾಜೆ ಅವರು MSME ಮಿನಿಸ್ಟ್ರು, ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ತದನಂತರ ನಾಡ್ದು ಇಟ್ಸ್ ಗೋಯಿಂಗ್ ಟು ಬಿ ನಾಳೆ ಸಾಯಂಕಾಲ, ಬಿಕಾಸ್ ಇನ್ನೂ ಪ್ರೋಗ್ರಾಮ್ಸು ಗೆಸ್ಟ್ ಕನ್ಫರ್ಮೇಷನ್ ಇನ್ನೂ ಕೂಡ ಇವತ್ತು ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಅದು ವ್ಯಾಲಿಡಿಕ್ಟರಿ ಫಂಕ್ಷನ್ಗೆ ನಾಳೆ ನಿಮಗೆ ಬೆಳಗ್ಗೆ ಅಥವಾ ನಿಮಗೆ ಅದನ್ನು ತಿಳಿಸಲಾಗ್ತದೆ. ಒಟ್ಟಾರೆ ಭಾಳ ಒಂದು ಅರ್ಥಪೂರ್ಣವಾಗಿ ಒಂದು ಕರ್ನಾಟಕ ರಾಜ್ಯ ಇವತ್ತು ಏನು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ಸವಾಲುಗಳಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ನಮ್ಮ ರೋಡ್ ಮ್ಯಾಪ್ ಇರಬೇಕು, ಯಾವ ರೀತಿ ನಮ್ಮ ಬೆಳವಣಿಗೆಯನ್ನು ಇದು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಇಂಡಸ್ಟ್ರೀಸನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು. ಇವತ್ತು ಚೈನಾ +1 ಸ್ಟ್ರಾಟಜಿ ಇರಲಿ, ಅಥವಾ ನಮ್ಮ ಏನು ಯುಕ್ರೇನ್ ರಷ್ಯಾ ವಾರ್ ಇರಲಿ, ಅಥವಾ ಇಸ್ರೇಲ್ ವಾರ್ ಇರಲಿ, ಕೋವಿಡ್ ಇರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನ ಇವತ್ತು ದಿವಸ ಎಲ್ಲ ಇದರಲ್ಲಿ ಕೂಡ ತರ್ತದೆ. ಮೆಡಿಕಲ್ ಹಿಡ್ಕೊಂಡು ಇವತ್ತು ಮೊಬೈಲ್ ಫೋನ್ ಹಿಡ್ಕೊಂಡು ಹೆವಿ ಮಷಿನರೀಸ್ ಎಲ್ಲದೂ ಕೂಡ ಇದು ಮಾಡ್ತದೆ. ರೋಬೋಟಿಕ್ಸ್ ರೋಬೋಟ್ಸ್ ವಿಲ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಒನ್. ಇದೆಲ್ಲವೂ ಕೂಡ ಇದೆ ಈ ಸಂದರ್ಭದಲ್ಲಿ. ಮತ್ತು ಈ ಏನು ಫಾಸಿಲ್ ಫ್ಯೂಯಲ್ಸ್ ಫ್ರೀ ಆಗಬೇಕು ಅಂತೇಳಿ ಕ್ಲೈಮೇಟ್ ಚೇಂಜ್ ಇದರಲ್ಲಿ ನಾವು ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಏನು ಪರಿಸರ ಸ್ನೇಹಿ ಆಗಿರಬೇಕು, ಗ್ರೀನ್ ಇವತ್ತಿನ ಆಗಬೇಕು. ಈಗ EVs, ಗ್ರೀನ್ ಹೈಡ್ರೋಜನ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ರಿಪ್ಲೇಸಿಂಗ್ ಪೆಟ್ರೋಲ್, ಡೀಸೆಲ್, ಕೋಲ್ ಎಕ್ಸೆಟ್ರಾ. ಇದೆಲ್ಲವನ್ನ ಮಧ್ಯದಲ್ಲಿ ಇಟ್ಕೊಂಡು ಒಂದು ಪ್ರಾರಂಭವನ್ನು ಕರ್ನಾಟಕ ರಾಜ್ಯದಿಂದ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ರಾಜ್ಯ ಸದೃಢ ಆಗಬೇಕು ಮತ್ತು ವಿ ಶುಡ್ ಲೀಡ್ ಇನ್ ದಿಸ್ ಅಂತೇಳಿ ಆ ಒಂದು ಸದುದ್ದೇಶದಿಂದ ವಿತ್ ಇಂಟೆಂಟ್, ಸ್ಟ್ರಾಂಗ್ ಇಂಟೆಂಟ್, ವಿ ಆರ್ ಕಂಡಕ್ಟಿಂಗ್ ದಿಸ್ ಇನ್ವೆಸ್ಟರ್ಸ್ ಮೀಟ್ ಇನ್ ಅ ವೆರಿ ಡಿಫರೆಂಟ್, ಮೀನಿಂಗ್ಫುಲ್ ವೇ. ಭಾಳ ಅರ್ಥಪೂರ್ಣ.